ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲಿಗ್ರಿ ಹೋಗಿದ್ರಿ? ಇಷ್ಟ ದಿವಸ ನಿಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ದೆ. ಇವತ್ತು ಅರ್ಥ ಆಯ್ತು ನಿಮಗ್ ಮೆದ್ಲು ಅನ್ನೋದೇ ಇಲ್ಲ ಅಂತ. ಅಲ್ಲ ರೀ, ಅತ್ತೆ ಮಾವ ಸಿದ್ದು ಜೀವನ ಸರಿ ಹೋಗ್ಲಿ, ಅವಳಿಂದ ಮುಕ್ತಿ ಸಿಗ್ಲಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಹೀಗೆ ಮಾಡಿದ್ರೆ ನೀವೆಲ್ಲ ಹಾಳು ಮಾಡ್ಬಿಟ್ರಲ್ಲ. ಹಾಳು ಮಾಡಿದವ್ರು ಯಾರು, ಹಾಳಾಯ್ತಿದ್ದನ್ನ ಸರಿ ಮಾಡಿದವ್ರು ಯಾರು ಅನ್ನೋದಕ್ಕೆ ವಿವರಣೆ ಕೊಡಬೇಕಾಗಿಲ್ಲ ಕಣಮಿ. ಎಲ್ಲರೂ ಸೇರಿ ನನ್ನ ತಮ್ಮನ ಜೀವನದಲ್ಲಿ ಆಟ ಆಡ್ಬಿಟ್ರಲ್ಲ. ಏನು ಸಿಕ್ತು ನಿಮಗೆಲ್ಲ? ಪಾಪ ಅವ್ರು ಹೆಂಗೋ ಒಬ್ರನ್ನೊಬ್ರು ಪ್ರೀತಿ ಮಾಡ್ಕೊಂಡು ಖುಷಿಯಾಗಿ ಸಂತೋಷವಾಗಿದ್ರು. ಆ ಸಂತೋಷ ನೋಡಕ್ಕಾಗ್ದೆ ಹಿಂಗೆಲ್ಲ ಮಾಡಿದ್ರ? ಅವ್ರ ಖುಷಿ ನೋಡಿ ನಿಮ್ ಕಣ್ ಕುಕ್ಬಿಡ್ತಾ? ಮೊದ್ಲೆಕ್ಕದಲ್ಲಿ ನಮ್ ಸಿದ್ದು ಆಚೆ ಈ ಸ್ಥಿತಿಲಿರೋದಕ್ಕೆ ನೀನು ಕಾರಣನೇ ಕಣಮಿ. ಹಾ, ಸಾಕು ಮುಚ್ಚ್ರಿ ಬಾಯಿ. ನಾನು ಹೇಗ್ರಿ ಕಾರಣ ಆಗ್ತೀನಿ? ನಿಮ್ಮ ಅಪ್ಪ ಅಮ್ಮ ಇಬ್ರಿಗೂ ಆ ದರಿದ್ರದೊಳ್ ತಲೆ ಕಂಡ್ರೆ ಆಗ್ತಿರ್ಲಿಲ್ಲ. ಅದಕ್ಕೆ ಸಿದ್ದು ಜೀವನ ಸರಿ ಹೋಗ್ಲಿ ಅಂತ ಅನ್ಕೊಂಡ್ರೆ ಅವನು ಇವ್ರು ಹೇಳೋ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ. ಅದಕ್ಕೆ ಪಾಪ ಮಾವನ ಏನೋ ಕಷ್ಟಪಟ್ಟು ಪ್ಲಾನ್ ಮಾಡಿ ಅವಳನ್ನ ಮನೆಯಿಂದ ಒದ್ದು ಆಚೆ ಹಾಕಿದ್ದಾರೆ. ಈ ಮನೆಗೆ ಹಿರಿ ಸೊಸೆ ಆಗಿ ಅವ್ರು ಏನ್ ಹೇಳಿದ್ರು ಅದನ್ನ ನಾನು ಕೇಳ್ಕೊಂಡ್ ಬಂದಿದ್ದೀನಿ ಮುಂಚಿಂದ. ಈಗಲೂ ಅದಕ್ಕೆ ಸಪೋರ್ಟ್ ಮಾಡಿದ್ದೀನಿ. ನಂದೇನ್ರಿ ತಪ್ಪಿದೆ? ನನ್ನ ತಮ್ಮ ಹೆಂಗಿದ್ರೆ ಚೆನ್ನಾಗಿರ್ತಾನೆ, ಯಾರ ಜೊತೆಗಿದ್ರೆ ಚಂದಾಗಿರ್ತಾನೆ ಅನ್ನೋದು ನಂಗೆ ಚಂದ ಗೊತ್ತು ಕಣಮಿ. ನಾನೇನು ಯಾರಂಗೆ ಮನೇಲಿರೋರ್ನೆಲ್ಲ ಎತ್ಕಟ್ಟೋ ಕೆಲಸ ಮಾಡಲಿಲ್ಲ. ಮನೇಲಿದ್ದವ್ರನ್ನೆಲ್ಲ ಆಚೆಗೆ ಹಾಕುವಂಥ ಕುತಂತ್ರದ ಬುದ್ಧಿನೂ ನನಗಿಲ್ಲ. ಆಡಬಾರ್ದು ಆಟ ಆಡಿ ಇನ್ನೊಬ್ರು ಸಂಸಾರಕ್ಕೆ ಉಳಿ ಹಿಂಡೋ ಬುದ್ಧಿನೂ ನನಗಿಲ್ಲ. ಹಾಳಾಯ್ತಿದ್ದ ಸಂಸಾರವ ಒಂದೇ ಒಂದು ನಿಜ ಹೇಳಿ ಸರಿ ಮಾಡಿವ್ನಿ. ದೂರ ಆಯ್ತಿದ್ದ ಗಂಡ ಹೆಂಡ್ರಿ ಇಬ್ರು ಒಂದು ಮಾಡಿವ್ನಿ. ಅದ್ರ ಬಗ್ಗೆ ಹೆಮ್ಮೆ ಅದೇ ನನಗೆ. ಯಾರು ಏನೇ ಅನ್ಕೊಂಡ್ರು ನಂಗೇನು ಬೇಜಾರಿಲ್ಲ. ಹೌದೌದ್ರಿ, ನಿಮಗೆ ಎಲ್ಲಿಂದ ಬೇಜಾರಾಗಬೇಕು ಹೇಳಿ? ನಿಮ್ದೆಂತ ಬುದ್ಧಿ ಗೊತ್ತಾ? ಈ ಮನೆಗೆಲ್ಲ ಮಾರಿ ಊರಿಗೆಲ್ಲ ಉಪಕಾರಿ ಅಂತಾರಲ್ಲ ಅಂತವ್ರು ನೀವು. ನಿಮಗೂ ಒಂದು ಸಂಸಾರ ಇದೆ, ನಾನೊಬ್ಳು ಹೆಂಡತಿ ಅಂತ ಇದ್ದೀನಿ ಅಂತ ನೀವು ಯಾವತ್ತು ಯೋಚನೆ ಮಾಡಿದ್ದೀರಾ? ಈಗ ನೋಡಿದ್ರೆ ದೊಡ್ಡದಾಗಿ ನಿಮ್ಮ ಸಂಸಾರಕ್ಕೆ ಇಲ್ದಿದ್ದನ್ನ ನಿಮ್ಮ ತಮ್ಮನ ಸಂಸಾರಕ್ಕೆ ಏನೋ ಮಾಡಕ್ ಹೋಗ್ತಾ ಇದ್ದೀರಲ್ಲ. ಏನು ಹೇಳಬೇಕು ನಿಮ್ಮಂಥವ್ರಿಗೆ? ನೋಡ್ರಿ, ಅದೇನಾದರೂ ಮಾಡ್ಕೊಳ್ಳಿ, ಆದರೆ ಒಂದಂತೂ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಮಾವನ್ ವಿರುದ್ಧವಾಗಿ ಹೋದ್ರೆ ಈಗ ಭಾವನಾಗಾಗಿರೋ ಗತಿ, ಸಿದ್ದುಗಾಗಿರೋ ಗತಿ ನೋಡ್ತಾ ಇದ್ದೀರಲ್ಲ, ಅದೇ ಗತಿ ನಿಮಗೂ ಆಗೋದು. ಸಿದ್ದು ಏನೋ ಒಂದ್ ವೇಳೆ ಹೊರಗಡೆ ಹೇಗೋ ಬದುಕ್ತಾನೆ, ತಾವೇನ್ ಮಾಡ್ತಿರೋ? ಏನಮ್ಮಿ ಸುಮ್ಕೆ ಇವನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೆಯಾ? ಯಾಕೆ? ಒಂದ್ ಹೆಣ್ಣು ಅಂತ ಸುಮ್ಕಿವ್ನಿ. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಆಗಿದ್ರೆ ಅದ್ರ ಕಥೆನೇ ಬೇರೆ ಆಗಿರೋದು ಅಲ್ಲ ಕಣಮ್ಮಿ. ಮನೆಯೆಲ್ಲ ಒಡೆದು 3 ಬಾಗ್ಲು ಮಾಡ್ಬಿಡೋದು ದೊಡ್ಡ ವಿಷಯ ನಮ್ಮಿ. ಗನಂತರಿ ಕೆಲ್ಸವಾ? ಹೆಣ್ಣಾದಳು ಮನೆ ಉಳ್ಸೋ ಕೆಲಸ ಮಾಡ್ಬೇಕು, ಮುರಿಯೋ ಕೆಲಸ ಮಾಡ್ಬಾರ್ದು. ಆಚೆ ಹಾಕ್ಬಿಟ್ರಂತೆ. ಇಲ್ಲಿರೋಕ್ಕಿಂತ ಆಚೆ ಹೋಗಿ ದುಡ್ಕೊಂಡು ಬದುಕದೆ ಸುಖ ಅದೇ. ನಾನು ಯಾರಿಗೂ ಎದುರುಕಲ್ಲ. ಈಗಿಂದೀಗ್ಲೇ ಈ ಮನೆ ಬಿಟ್ಟು ಹೋಗಕ್ ತಯಾರಿವ್ನಿ. ಒಂದ್ ತಿಳ್ಕೊ, ನಾನು ಏನೇ ಮಾಡಿದ್ರು ಈ ಮನೆಯವ್ರು ಒಳ್ಳೇದಕ್ಕೆ, ಈ ಮನೆ ಒಳ್ಳೇದಕ್ಕೆ. ನಾನು ಹೋದ್ಮೇಲೆ ನಿಮಗೆ ಗೊತ್ತಾಯ್ತದೆ. ಇಷ್ಟಕ್ಕೂ ಈಗ ಏನಾಯ್ತು ಅಂತ ನಾನು ತಲೆ ಕೆಡಿಸ್ಕೋಬೇಕು? ಈ ಮನೇಲಿರೋರೆಲ್ಲರೂ ಒಂದಲ್ಲ ಒಂಥರ ಹುಚ್ಚರೆ. ಇವ್ರು ಹಾಳಾಗೋದಂತೂ ಗ್ಯಾರಂಟಿದೆ. ಆಗ್ಲಿ ಒಟ್ನಲ್ಲಿ ಸಿದ್ದು ಮತ್ತೆ ಭಾವನಾ ಅನ್ನೋ ವಿಕೆಟ್ ಬಿದ್ದಿದೆ. ಇವರಿಬ್ರು ಮನೆಯಿಂದ ಆಚೆ ತೊಲಗಬೇಕು ಅನ್ನೋದೇ ತಾನೆ ನನ್ನ ಮೇನ್ ಐಡಿಯಾ ಇದ್ದಿದ್ದು. ಈಗ ಅದು ನೆರವೇರಿದೆ ಅಂತ ಅಂದಮೇಲೆ ನಾನು ನನ್ನ ಗುರಿಗೆ ಇನ್ನೂ ಹತ್ರ ಆಗ್ತಾ ಇದ್ದೀನಿ ಅಂತ ಅರ್ಥ. ಯಾರೇನಾದರೂ ಮಾಡ್ಕೊಳ್ಳಿ, ನನಗಂತೂ ಇವತ್ತು ತುಂಬ ಖುಷಿಯಾಗಿರೋ ದಿನ. ಮೇಡಮ್ ಅವರೇ, ಎಲ್ಲಿದ್ದೀರಾ ಮೇಡಮ್ ಅವರೇ? ನನ್ನ ಬಿಟ್ಟು ಎಲ್ಲಿಗೆ ಹೋದ್ರಿ? ಈಗ ಯಾವ ಕಡೆ ಇರ್ಬೋದು? ಈ ಕಡೆ ಇಲ್ಲ ಬೇಡ. ನಾನು ಯಾವ ಕಡೆ ಅಂತ ಹುಡ್ಕೋದು? ಇಲ್ಲ, ಈ ಕಡೆನೇ ಹುಡ್ಕೊಂಬ. ಸೇಳ್ ಹೋಗಕ್ಕಾಗಲ್ಲ. ಅಯ್ಯೋ
ಮೇಡಮರೇ ಬಂದ್ಬಿಟ್ರಿಯಾ? ನೋಡಿ ನಾನು ಈ ಗೆಡುಗೆ ಬಿದ್ದುಬಿಡ್ತಾ ಇದ್ದೆ. ನೀವಿಲ್ಲ ಅಂದಿದ್ರೆ ದಬಾಕೊಂಡ್ಬಿಡ್ತಾ ಇದ್ದೆ. ನೀವಿಲ್ಲ ಅಂದರೆ ಜೀವನದಲ್ಲೂ ಹಂಗೆ ಬೀಳ್ತಾ ಇರ್ತೀರಿ ಮೇಡಮರೇ. ಎತ್ತೋದಕ್ಕೆ ನೀವು ಬೇಕು. ಬೆಂಕಿ, ಭಾವನಾ ಅಕ್ಕಂಗೆ ಹೆಂಗೋ ಒಂದು ಸೂರು ಅಂತ ಆಯ್ತು. ಈಗ ಹೆಂಗಾದ್ರೂ ಮಾಡಿ ಭಾವನಾ ಅಕ್ಕನು ಸಿದ್ದು ಅಣ್ಣನು ಒಂದ್ ಮಾಡ್ಬೇಕು. ಭಾವನಾ ಅಕ್ಕ ಆ ಥರ ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಅಂತ ಅತ್ತೆ ಮಾವಂಗೂ ಹೆಂಗಾದ್ರೂ ಹೇಳ್ಬೇಕು. ಅಲ್ಲಿ ಭಾವನಾ ಅಕ್ಕ ನೋಡಿದ್ರೆ ಅವ್ರೊಂಥರ, ಇವ್ರು ನೋಡಿದ್ರೆ ಇವ್ರೊಂಥರ ದುಃಖ ಪಡ್ತವ್ರೆ. ಇವ್ರಿಬ್ರು ಈ ತರ ನೋಡಕ್ಕೆ ಸಾನೆ ಬೇಜಾರಾಯ್ತದೆ. ಬೆಂಕಿ, ಸಿದ್ದು ಅಣ್ಣನ ಕರ್ಕೊಂಡೋಗಿ ಭಾವನಾ ಅಕ್ಕನ ಮನೆ ಹತ್ರ ಬಿಟ್ಬಿಡಣ. ಭಾವನಾ ಅಕ್ಕ ಮನೆ ಹತ್ರ. ಆದ್ರೂ ಸಿದ್ದು ಅಣ್ಣನ ಈ ಪರಿಸ್ಥಿತಿಲಿ ನೋಡಿ ಭಾವನಾ ಅಕ್ಕ ಮನ್ಸು ಕರಗ್ಬೋದಲ್ವಾ? ನಾವ್ ಹಿಂಗೂ ಯೋಚನೆ ಮಾಡ್ಬೇಕು. ಆದ್ರೆ ಇಷ್ಟೊತ್ತಿನಲ್ಲಿ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಹೆಂಗ್ ಬಿಡಕ್ಕಾಗುತ್ತೆ? ಭಾವನಾ ಅಕ್ಕ ಇಷ್ಟೊತ್ತಿನಲ್ಲಿ ಬಾಗಿಲು ತೆಗಿಯಲ್ಲ, ನಾವೇ ಕರ್ಕೊಂಡ್ ಬಂದ್ವಿ ಅಂತಾನು ಹೇಳಕ್ಕಾಗಲ್ಲ. ಪಾಪ ರಾತ್ರಿ ಎಲ್ಲ ಅಣ್ಣ ಹೊರಗಡೆನೆ ಮಲ್ಕೊಂಡ್ರೆ ಚಳಿ ಆಗತ್ತೆ. ಏನ್ ಮಾಡೋದು? ಫ್ರೆಂಡ್ ಮನೆ. ನೀನ್ ಹೇಳೋದು ಸರಿಯಾಗೈತೆ. ಭಾವನಾ ಅಕ್ಕ ಬೆಳಿಗ್ಗೆ ರಂಗೋಲಿ ಬಿಡಕ್ಕೆ ಅಂತ ಎದ್ದೇಳ್ತಾರೆ. ಅವ್ರು ಎದ್ದೇಳೋಕ್ಕಿಂತ ಮುಂಚೆ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಮಲ್ಗಿಸ್ಬಿಡೋಣ. ಅಕ್ಕ ಬಾಗ್ಲಿಗೆ ತೆಗೆದ ತಕ್ಷಣ ಅಣ್ಣನ್ ನೋಡಿ ಅಕ್ಕನ ಮನ್ಸು ಕರ್ಗೋಗ್ಬಿಡುತ್ತೆ. ಬೆಂಕಿ, ಈಗ ಸದ್ಯಕ್ಕೆ ಇವ್ರನ್ನ ನಿಮ್ ಫ್ರೆಂಡ್ ಮನೇಲಿ ಬಿಡೋಣ. ನಾವು ಬೇಗ ಮನೆಗೆ ಹೋಗೋಣ. ಇಲ್ಲಾಂದ್ರೆ ಅತ್ತೆ ಮಾವಂಗೆ ನಾವಿನ್ನೂ ಯಾಕೆ ಬಂದಿಲ್ಲ ಅಂತ ಚಿಂತೆ ಆಗಿರುತ್ತೆ. लक्ष्मी निवासा लक्ष्मी